ಎಷ್ಟು ಆಗೋದಂತ ತಗೊಳ್ರಪ್ಪ ನೋಡಿ ಸರ್, ಸರ್ಕಾರದ ಸಮಾಧಾನ ಆಗ್ಲಿ, ನಮ್ಮವ್ರ ಸಮಾಧಾನ ಆಗ್ಬೇಕಾಗಿದೆ. ಸರ್, ಈಗ ನೀವು ಸಚಿವರಾಗಿದ್ದೀರಿ, ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಈಗ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇಳಿ ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಅದು ಎಲ್ಲರೂ ಸಚಿವರಾಗಬೇಕು ಅಂತ ಬಯಸೋದು ಅದು ರಾಜಕೀಯ ಧರ್ಮ. ಆದರೆ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. 34ನೇ ಸಚಿವರು ಕೊಡಬೇಕು. ಅದರಲ್ಲಿ 20 ಜನ 14 ಜನ ಕೊಟ್ಟಿದ್ರು, ಇನ್ನು 20 ಜನ ಕೊಡಬೇಕಾಯ್ತು. ನಾವು 45 ಜನ ಭಾಳ ಹೋರಾಟ, ಡೆಲ್ಲಿವರೆಗೆ ಎಲ್ಲ ನಾನು ನೋಡಿದ್ವಲ್ಲ, 15-20 ದಿವಸ ಭಾಳ ಹೋರಾಟ ಮಾಡಿದೆ, 2 ತಿಂಗಳು. ಆದರೆ ಅಂತಿಮವಾಗಿ ಎಲ್ಲ ಲೆಕ್ಕಾಚಾರ ಮಾಡಿ, ಜಿಲ್ಲಾ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ ಪ್ರತಿಯೊಂದನ್ನು ಮಾಡಿ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಿಂದಿತ್ತದು JH ಪಟೇಲ್ರ ಗೌರ್ಮೆಂಟ್ 64 ಜನ ಮಂತ್ರಿಗಳು ಮಾಡಿದರು. ಆವಾಗ ರಿಸ್ಟ್ರಿಕ್ಷನ್ ಇರಲಿಲ್ಲ. ಈಗ ರಿಸ್ಟ್ರಿಕ್ಷನ್ ಬಂದಿದೆ, 34 ಜನದಲ್ಲಿ ಮಾಡೋಂಗಿಲ್ಲ. ಅದರಿಂದ ಮಾಡೋಕ್ಕಾಗಿಲ್ಲ. ಭಾಳ ಜನ ಸ್ವಾಭಾವಿಕವಾಗೇ ಹತಾಶರಾಗ್ತಕ್ಕಂಥದ್ದು, ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ. ಅವ್ರಿಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮಗೇನಾದ್ರು ಸೇಮ್ ಟಾಸ್ಕ್ ಕೊಟ್ಟಿದ್ದಾರೆ ಸರ್, ಹೋಗಿ ಮನವೊಲಿಕೆ ಮಾಡಿ ಅಂತ? ಕೆಲವು ಅಲ್ಲೆಲ್ಲ ನಾನು ನನ್ನ ಸ್ನೇಹಿತರು ಯಾರು ಇರ್ತಾರೆ ಅವ್ರಿಗೆ ಮನವೊಲಿಕೆ ಮಾಡ್ತೀನಿ. ಹಿಂಗಿರುತ್ತಪ್ಪ, ನಾವು ಎಲ್ಲ ಹೋದ ಸಾರಿ ಹಂಗೆ ಅಂದ್ಕೊಂಡಿದ್ದು. ಮುಂದೆ ಕಾಯೋಣ. ಇಷ್ಟಕ್ಕೆ ರಾಜಕಾರಣ ಮುಗಿಲಿಲ್ಲ. ಮುಂದೆ ನಾವೆಲ್ಲ ಒಟ್ಟಾಗಿ ಪಕ್ಷ ಕಟ್ಟಿ 28ಕ್ಕೆ ಮತ್ತೆ ಸರ್ಕಾರ ತಂದು, ಈಗಾಗಿರೋರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೊಸಬ್ರಿಗೆ ಕೊಡೋ ಅಂಥ ಒಂದು ನಿರ್ಣಯನ ಪಾರ್ಟಿಲಿ ತೆಗೆದುಕೊಂಡು ಹೋಗೋಣ, ಒಟ್ಟಿಗೆ ಹೋಗೋಣ, ಪಾರ್ಟಿ ಕಟ್ಟೋಣ ಅಂತಕ್ಕಂಥದ್ದನ್ನು ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಸಿದ್ದರಾಮಯ್ಯನವರು ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ, ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಸಿದ್ದರಾಮಣ್ಣರ ಅಸಮಾಧಾನ ಏನಿಲ್ಲ. ಸಿದ್ದರಾಮಣ್ಣವರು ಹೇಳ್ದಂಥವ್ರು ಎಲ್ಲರಿಗೂ ಸಚಿವ ಸ್ಥಾನ ಸಿಕ್ಕಿದೆ, ಅಸಮಾಧಾನ ಏನಿಲ್ಲ. ಯಾವುದೋ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಘಟನೆ ನಡೆದದ್ರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಇದಕ್ಕೆ ಬರಲಿಲ್ವೋ ಹೊರತು ಇನ್ಯಾವುದೂ ಅಲ್ಲ. ಅದು ಸಿದ್ದರಾಮಯ್ಯನವರು ಯಾವುದೋ ಒಂದು ಸಣ್ಣ ಒಂದು ವಿಚಾರ ನಡೀತು ಅಲ್ಲ. ಒಂದು ವೇಳೆ ಆ ಗಾಯತ್ರಿ ಶಾಂತೇಗೌಡರವ್ರದ ಘಟನೆಯಲ್ಲಿ ಅವರು ಹೇಳಿದರು, ಅವ್ರು ರೆಕಮೆಂಡ್ ಬೇರೆಯವ್ರಿಗೆ ಮಾಡಿದರು. ನನ್ನ ಮಗನೂ MLC ಇದ್ದಾನೆ, ಅವಮ್ಮನೂ MLC, ಇಬ್ಬರೂ ಮಂತ್ರಿಗಳಾದರೂ ಸರಿ ಹೋಗಲ್ಲ ಅಂತಕ್ಕಂಥದ್ದು ಒಂದೇ ಜನಾಂಗದಲ್ಲಿ ಇರ್ತಕ್ಕಂಥದ್ದನ್ನು ಭಿನ್ನಯಿಸ್ಕೊಂಡು ಅದು ಬೇಡ ಅಂತ ಅವರು ಹೇಳಿದರು ಅಂತ ಕಾಣುತ್ತೆ. ಆದರೆ ಅವ್ರಿಗೆ ಹೈಕಮಾಂಡ್ ಹಾಕಿದಾಗ ಅವರು ಸ್ವಲ್ಪ ಮನಸ್ಸಿಗೆ ಇದಾಗಿತ್ತು. ಅದು ಅವರು ಭಾಳ ಬೇಡ ಅದು ಅಂತೇಳಿ ಹೇಳಿದರು ಅಂತ ಕಾಣುತ್ತೆ. ಅದರಿಂದ ಹಂಗೆ ಆಗಿರ್ಬೋದೇ ಹೊರತು ಸಿದ್ದರಾಮಣ್ಣವರು ಭಾಳ ಹ್ಯಾಪಿಯಾಗಿದ್ದಾರೆ. ನಾವು ಎಲ್ಲ ಹೋಗಿ ರಾತ್ರಿ ಎಲ್ಲ ಮಾತಾಡಿದ್ದೀವಿ, ಭಾಳ ಸಂತೋಷವಾಗಿದ್ದಾರೆ. ರಾಜಣ್ಣ ಅವರು ಹೇಳಿದ್ದಾರೆ, ಬಂಗಾರಪ್ಪ ಅವ್ರನ್ನ ಇಳಿಸಿದ್ರು ಕೆಳಗೆ ಪಕ್ಷ ನೆಲಕ್ಕಸ್ತು, ವೀರೇಂದ್ರ ಪಾಟೀಲ್ರವ್ರನ್ನ ಇಳಿಸಿದ್ರು ಪಕ್ಷ ನೆಲಕ್ಕಸ್ತು, ಹಿಂದೆ ಯಡಿಯೂರಪ್ಪನವ್ರ ಕೆಳಗಿಳಿಸಿದ್ರು BJP ನೆಲಕ್ಕಸ್ತು. ಹಂಗೆ ಈಗ ಸಿದ್ದರಾಮಯ್ಯನವರ ನಡವಳಿಕೆಯ ಮೇಲೇನೆ ಮುಂದೆ ಎಲೆಕ್ಷನ್ ಆಗುತ್ತೆ ಅನ್ನೋಂಥ ಮಾತನ್ನ ಅದು ಈಗಲೇ ಯಾಕೆ ಅದು ಊಹೆ ಮಾಡ್ಕೊಳ್ಳೋದು? ಅವರೇ ಹೇಳಿದಾರಲ್ಲ ಸರ್. ಅಲ್ಲಲ್ಲ, ಅವ್ರು ರಾಜಣ್ಣರ ಅಭಿಪ್ರಾಯ ಅವ್ರು ಹೇಳಿರ್ಬೋದು. ನಾವು ಈಗ ಯಾಕೆ ಅದನ್ನು ಕೆಟ್ಟದಾಗಿ ಪರಿಭಾವನೆ ಮಾಡ್ಕೋಬಾರ್ದು. ಯಾವತ್ತೂ ಪಾಸಿಟಿವ್ ಆಗಿರಬೇಕು ಹೊರತು ನೆಗೆಟಿವ್ ಆಗಿರಬಾರ್ದು. ನೋಡೋಣ, ಮುಂದೆ ಕಾದು ನೋಡೋಣ. ರಾಜೀನಾಮೆ ಕೊಡ್ತೀನಿ ಅಂತ ಅಕ್ಸೆಪ್ಟ್ ಮಾಡೋ ಸರಿ ಸರ್, ಅದು ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು, ಅದು ನನಗೆ ಗೊತ್ತಿಲ್ಲದನ್ನು ನಾನು ನಾಳೆ ನಮಗೆ ಒಂದು ಮುಖ್ಯಮಂತ್ರಿಗಳು ನಿನ್ನೆ ಕ್ಯಾಬಿನೆಟ್ನಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆನಲ್ಲಿ ನೀವು ಹೋಗಿ 7 ತಾಲೂಕಿನಲ್ಲಿ 8 ತಾಲೂಕಿನಲ್ಲಿ ಬರ ಪರಿಹಾರ ಮತ್ತು ಏನು ಮಳೆ ಹಾನಿ ಉಂಟಾಗಿದೆ, ಅದರಿಂದ ಫ್ಲಡ್ನಲ್ಲಿ ಏನಾಗಿದೆ ಅದರ ಬಗ್ಗೆ ಪೂರ್ಣ ವರದಿನ 2-3 ದಿವಸದೊಳಗಡೆ ನಮಗೆ ಸರ್ಕಾರಕ್ಕೆ ತಲುಪಿಸ್ಬೇಕು. ಹೋಗಬೇಕು, ಜನಗಳ ಬಳಿಗೆ ಹೋಗಬೇಕು, ಜನಗಳ ಹತ್ರ ಕೇಳಬೇಕು, ಏನಪ್ಪ ಸರ್ಕಾರ ಬರಲೇ ಇಲ್ಲ ಅನ್ನೋದು ಬೇಡ. ಬರ ಪರಿಹಾರದಲ್ಲಿ ಹಿಂದಿನಿಂದ ಏನು ನಡ್ಕೊ ಬಂದಿದೆ ಅದನ್ನು ನಾವು ಮಾಡಲೇಬೇಕಾಗತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಬರನ ನಿಭಾಯಿಸಬೇಕಾಗತ್ತೆ. ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಇದೆ ಇಲ್ಲಿ. ರಾಜ್ಯ ಸರ್ಕಾರದ್ದು ಹೇಳಿ ಬಂದಿಲ್ಲ ಬರ, ಕೇಂದ್ರ ರಾಜ್ಯ 2 ಸರ್ಕಾರಗಳ ಜವಾಬ್ದಾರಿ ಇಲ್ಲಿದೆ. ಅದರಿಂದ 2 ಸರ್ಕಾರಗಳು ನಿಂತು ಇವತ್ತಿನ ಬಂದಿರತಕ್ಕಂಥ ಈ ಒಂದು ಏನು ಸಾಂದರ್ಭಿಕವಾಗಿ ಬಂದಿರತಕ್ಕಂಥ ಈ ಒಂದು ಬರನ ಮತ್ತು ಫ್ಲಡ್ಡನ್ನು
ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ನಾವು ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ನಾಳೆಯಿಂದ ಮಾಡ್ತೀವಿ. ನಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ? ನಾವು ಯಾವ ಖಾತೆ ಕೊಟ್ಟರು ಸಂತೋಷ. ಮುಖ್ಯಮಂತ್ರಿಗಳ ವಿವೇಚನೆ, ಅವ್ರು ಯಾವುದು ಕೊಡ್ತಾರೆ ಅದನ್ನು ನಿಭಾಯಿಸೋದು. ಎಲ್ಲರೂ ಹಿಂಗೆ ಹೇಳ್ತಾರೆ ಸರ್, ನಿಮ್ಮ ಒಂದು ಆಸಕ್ತಿ ಕ್ಷೇತ್ರ ಅಂತ ಇರುತ್ತಲ್ಲ. ಅಲ್ಲ, ಆಸಕ್ತಿ ಕ್ಷೇತ್ರ ನಾನು ಹೆಚ್ಚಿಗೆ ಹೋರಾಟ ಮಾಡ್ತಾ ಇದ್ದದ್ದು ವಿಧಾನಸೌಧದಲ್ಲಿ ಕೃಷಿ ಬಗ್ಗೆ, ರೈತರ ಬಗ್ಗೆ ನಂದು ಯಾವಾಗಲೂ ಒಂದು ಕ್ವಶನ್, ಒಂದು ಸೆಷನ್ ಒಳಗೆ ಇದ್ದೇ ಇರೋದು. ಕೊಬ್ಬರಿ ಇದು ಎಲ್ಲದ್ರ ಬಗ್ಗೆ ನಾನು ಹೋರಾಟ ಮಾಡ್ತಾಯಿದ್ದೆ. ಅದ್ರ ಬಗ್ಗೆ ಕೃಷಿ ಅನ್ನೋದು ನನ್ನ ಸಬ್ಜೆಕ್ಟ್. ಅದು ನಾನು ರೈತಾಪಿ ಕುಟುಂಬದಿಂದ ಬಂದಿದ್ದೀನಿ ಅಂತ. ಅದು ಬಿಟ್ಟು ಯಾವುದು ನಾನು 2 ಗಂಟೆ ಬಜೆಟ್ ಮೇಲೆ ಭಾಷಣ ಮಾಡ್ತಿದ್ದೆ. ಫೈನಾನ್ಸ್ ಬಗ್ಗೆನೇ ಇಡೀ ರಾಜ್ಯದ, ಇಡೀ ದೇಶದ ಬಜೆಟನ್ನ ಹೇಳ್ತಾ ಇದ್ನಲ್ಲ ನಾನು. ಅಲ್ಲಲ್ಲ, ಅದೇನು ಮುಚ್ಚುಮರೆ ಹಿಡಿದೆಯಾ? ಹೋದ ಬಜೆಟ್ನಲ್ಲೇ 1.5 ಗಂಟೆ ಭಾಷಣ ಮಾಡಿದ್ದೀನಿ ನಾನು. ಏನೇನು ಈ ದೇಶದಲ್ಲಿ ಏನೇನು ನಡೆದಿದೆ ಹಣಕಾಸಿನ ಬಗ್ಗೆ ಅಂತ, ರಾಜ್ಯದ್ದೇನು ಅಂತ ಹೇಳಿದ್ದೀನಿ. ಹಣಕಾಸು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ಯಾವ ಖಾತೆ ಅಂತ ಹೇಳಲ್ಲ ಸರ್. ನನ್ನ ಯಾವ ಖಾತೆನ ಮುಖ್ಯಮಂತ್ರಿಗಳು ಪ್ರೀತಿ ವಿಶ್ವಾಸದಿಂದ ನನಗೆ ಪರಿಪಾಲನೆ ಮಾಡ್ತಾರೆ, ನನಗೆ ದಯಪಾಲಿಸ್ತಾರೆ, ಅದನ್ನು ನಾನು ಪರಿಪಾಲನೆ ಮಾಡ್ತೀನಿ. ಖಾತೆ ಹಂಚಿಕೆ ಗೊತ್ತಿಲ್ಲ ಸರ್ ನನಗೆ. ನಾವು ನಾಳೆ ಬರ ಪರಿಹಾರದ ಅಧ್ಯಯನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ CM ಅವ್ರಿಗೆ ಹೇಳಕ್ಕೆ ಹೋಗಿದ್ದೆ, ಹೇಳಿ ಬಂದಿದ್ದೀನಿ. ನಾಳೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.